ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಣ್ಣ ಮಕ್ಕಳಿಗೆ ಶೀತ, ನೆಗಡಿ ಮತ್ತು ಕಫ ಏನಾದರೂ ಕೂಡ ಕಟ್ಟಿದರೆ ನೋಡಿ, ದೊಡ್ಡ ಪತ್ರೆ ಮತ್ತು ತುಳಸಿ ಯೂಸ್ ಮಾಡ್ಕೊಂಡು ನಾವು ಹೋಮ್ ಮೇಡ್ ರೆಮಿಡಿನ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಗೊತ್ತೇ ಇದೆ, ದೊಡ್ಡ ಪತ್ರೆ ಅನ್ನೋದು ತುಂಬ ಕಾಯಿಲೆಗಳಿಗೆ ಔಷಧಿ ಅಂತಲೇ ಹೇಳ್ಬೋದು. ಮತ್ತು ತುಳಸಿ ಎಲೆನೂ ಕೂಡ ಇದೊಂದು ಸಣ್ಣ ಮಕ್ಕಳುಗಳಿಗೆ ಶೀತ ನೆಗಡಿಗೆ ರಾಮಬಾಣನೇ ಅಂತಲೇ ಹೇಳ್ಬೋದು. ಇದೊಂದು ಹೋಮ್ ಮೇಡ್ ರೆಮಿಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಮೊದಲು ನಾವು ದೊಡ್ಡ ಪತ್ರೆ ಮತ್ತು ತುಳಸಿನ ನೀಟಾಗಿ ತೊಳ್ಕೊಳ್ಳೋಣ. ಒಳ್ಳೆ ನೀರು ಅಂದರೆ ಕುಡಿಯೋ ನೀರಿನಲ್ಲಿ ನೀಟಾಗಿ ತೊಳ್ಕೊಳ್ಳಿ. ಸಣ್ಣ ಮಕ್ಕಳಿಗೆ ನಾನು ಮಾಡ್ತಿರೋದ್ರಿಂದ ತುಂಬಾ ಜ್ಞಾನ ಇಡಬೇಕಾಗುತ್ತೆ. ನೋಡಿ, ಮರಳೆಲ್ಲ ಕೂತಿರುತ್ತೆ ಮೇಲ್ಗಡೆ, ಅದರಲ್ಲೂ ಕೂಡ ಮಳೆಗಾಲ ಆದದ್ರಿಂದ ಮೇಲ್ಗಡೆ ಎಲ್ಲ ತುಂಬಾ ಏನೋ ಒಂಥರ ಕಿಚಡ್ ಥರ ಕೂತಿರುತ್ತೆ. ಹಾಗಾಗಿ ಎಲೆನ ನೀಟಾಗಿ ತೊಳ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, ದೊಡ್ಡ ಪತ್ರೆ ಗಿಡ ಬೆಳೆಸಲಿಕ್ಕೆ ನಮಗೆ ತುಂಬ ಕಷ್ಟ ಏನು ಆಗೋದಿಲ್ಲ. ಒಂದು ಸಣ್ಣದು ಒಂದು 5-6 ಎಲೆ ಇರೋವಂಥದ್ದು ಒಂದು ಚಿಕ್ಕದಾಗಿ ಒಂದು ಕಡ್ಡಿನ ಮುರಿದು ಹಾಕಿದರೂ ಕೂಡ ದೊಡ್ಡ ಪತ್ರೆ ಗಿಡ ಚೆನ್ನಾಗಿ ಬೆಳ್ಕೊಬಿಡುತ್ತೆ. ನಾವು ಇದನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ತುಂಬಾ ಔಷಧಿಗಳಿಗೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಆ ಎಲೆ ಸ್ವಲ್ಪ ಸೈಡ್ನಲ್ಲಿ ಒಂಥರ ಹಾಳಾದಂಗೆ ಆಗಿದೆ. ಆ ಥರ ಎಲೆಗಳನ್ನ ಯೂಸ್ ಮಾಡ್ಕೋಬೇಡಿ. ನೋಡಿ, ಎಲ್ಲನೂ ಕೂಡ ನಾನು ನೀಟಾಗಿ ತೊಳ್ಕೊಂಡಿದ್ದಾಗಿದೆ. ತೊಳ್ಕೊಂಡಿದ್ದಾದಮೇಲೆ ಒಂದು ಬಟ್ಟೆನಲ್ಲಿ ನೀಟಾಗಿ ಹಂಗೆ ಸಾಫ್ಟಾಗಿ ಒರೆಸ್ಬಿಡಿ. ಏಕೆಂದರೆ ಎಲೆ ಆದದ್ರಿಂದ ತುಂಬಾ ನಾಜೂಕಾಗಿರುತ್ತೆ, ಅದಕ್ಕೆ ನಿಧಾನಕ್ಕೆ ಒರೆಸ್ಬೇಕಾಗುತ್ತೆ. ಒರೆಸಿದಾದಮೇಲೆ ನೋಡಿ, ಒಂದು ಪ್ಯಾನ್ಗೆ ಗ್ಯಾಸ್ನ ಸ್ಲೋನಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ಗಿಂತಲೂ ಸ್ಲೋನಲ್ಲಿ ಇಟ್ಕೊಂಡು 2 ಕಡೆಯೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಸಣ್ಣ ಮಕ್ಕಳಿಗೆ ಕುಡಿಸೋದ್ರಿಂದ ಫ್ರೆಂಡ್ಸ್ ಬೆಚ್ಚಗೆ ಮಾಡ್ಕೋಬೇಕು. ಬೇಕಾದರೆ ನಾವು ಯಾರಾದರೂ ದೊಡ್ಡರು ಇದನ್ನು ಔಷಧಿನ ಕುಡಿತಾ ಇದ್ದಾರೆ ಅನ್ನೋದಾದರೆ ನೀವು ಹಾಗೆ ಬೇಕಾದರೂ ಕೂಡ ಬಾಯಿಗೆ ಹಾಕ್ಕೊಂಡು ಅಗಿಬೋದು, ಅಗ್ದು ಮತ್ತು ನುಂಗ್ಕೊಬಿಡ್ಬೋದು. ಸಣ್ಣ ಮಕ್ಕಳಾದ್ರಿಂದ ನಾವು ಬಿಸಿ ಮಾಡಿಕೊಳ್ಳೇಬೇಕು. ಎಲೆನ 2 ಕಡೆಯಲ್ಲೂ ಕೂಡ ಹಾಗೆಯೇ ಬೆಚ್ಚಗೆ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಮಳೆಗಾಲ ಶುರುವಾಗಿದೆ. ಎಲ್ಲ ಮಕ್ಕಳುಗಳಿಗೂ ಕೂಡ ಶೀತ ನೆಗಡಿ ಕಫ ಇದೇ. ನಮ್ಮ ಮನೆಯಲ್ಲೂ ಕೂಡ ನನ್ನ ಮಗನಿಗೆ ಶೀತ ಆಗಿತ್ತು, ಅವನಿಗೆ ಕುಡಿಸ್ಬೇಕಾಗಿತ್ತು. ಹಾಗೆ ಮಾಡಿದೆ. ಹಾಗೆಯೇ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ, ನಿಮಗೇನೆ ಒಂಥರ ಚಮತ್ಕಾರ ಆದಂಗೆ ಆಗುತ್ತೆ. ಪ್ರತಿದಿನ ಒಂದೊಂದು ಟೈಮ್ನ ಕುಡಿಸಿ, ಖಾಲಿ ಹೊಟ್ಟೆನಲ್ಲಿ ಕುಡಿಸಿದ್ರೆ ಇನ್ನೂ ಒಳ್ಳೆಯದು. ಇದಿಷ್ಟು ಸಾಕು. ಇವಾಗ ನಾವು ಇದನ್ನು ತಗೊಳ್ಳೋಣ. ತೆಗೆದಿದ್ದಾದಮೇಲೆ ಸ್ವಲ್ಪ ತಣ್ಣಗಾಗಲಿ. ಏಕೆ ಅಂತಂದರೆ ನಾವು ಕೈನಲ್ಲೇ ಅದರ ರಸನ ಒಂಡಿಸೋದ್ರಿಂದ ಏಕ್ದಮ್ ಸುಡ್ತಾಯಿದ್ರೆ ನಮಗೂ ಕೂಡ ಮುಟ್ಟೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಕೈನಲ್ಲೇ ಹೀಗೆ ಅಮ್ಕಿ ಸೀದಾ ನೀರು ಬೀಳುತ್ತೆ, ಅದರದ್ದು ರಸ ಬೀಳುತ್ತೆ. ಜಾಸ್ತಿಯೂ ನೀವು ಶಕ್ತಿ ಹಾಕೋವಂಥ ಅವಶ್ಯಕತೆ ಇಲ್ಲ. ಹಂಗೆ ಸಾಫ್ಟಾಗಿ ಅಮ್ಕಿದ್ರೂ ಕೂಡ ಅದರ ರಸ ಬಿದ್ದುಬಿಡುತ್ತೆ. ಎಷ್ಟು ರಸ ಬರುತ್ತೆ ಅಷ್ಟನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಇದನ್ನು ನಾವು ಸಣ್ಣ ಮಕ್ಕಳಿಗೆ ಕುಡಿಸೋದ್ರಿಂದ ನಾವು ಕೈನೂ ಕೂಡ ತುಂಬ ಸ್ವಚ್ಛವಾಗಿ ನಾವು ತೊಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಒಂದು ಕಾಯಿಲೆ ಹುಷಾರು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಕಾಯಿಲೆ ಬರೆಸ್ಕೋಬಾರ್ದು. ಅದಕ್ಕೇ ನೋಡಿ, ನಾನು ನೀರೆಲ್ಲನೂ ಕೂಡ ಚೆನ್ನಾಗಿ ಹಿಂಡ್ಕೊಂಡಿದ್ದಾಗಿದೆ. ಸಾಕಿನ್ನು ಇದರೊಳಗಡೆಗೆ ಇವಾಗ ನಾನು ಒಂದು ಅರ್ಧ ಚಮಚನೂ ಇಲ್ಲ ನೋಡಿ, ಒಂದು 5-6 ಹನಿ ಅಂತಲೇ ಹೇಳ್ಬೋದು, ಅಷ್ಟನ್ನು ಹನಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜೇನುತುಪ್ಪನೂ ಕೂಡ ತುಂಬಾ ಒಳ್ಳೆಯದು ಕಫನ ರಿಮೂವ್ ಮಾಡಲಿಕ್ಕೆ. ನೋಡಿ, ಚೆನ್ನಾಗಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಜೇನುತುಪ್ಪ ಹಾಕೋಕ್ಕೆ ಹೋಗಬೇಡಿ, ಹೀಟ್ ಆದಂಗೆ ಆಗುತ್ತೆ. ಅದಕ್ಕೇ ನೋಡಿ, ನಾನು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಆದಷ್ಟು ಕೂಡ ಇದನ್ನು ಜಾಸ್ತಿ ಮಾಡಿ ಇಟ್ಕೊಳ್ಳೋಕೆ ಹೋಗಬೇಡಿ. ಒಂದು ದಿನಕ್ಕೆ 1 ಟೈಮ್ ಕುಡಿಸ್ತೀವಿ ಅಂತಂದರೆ ಆಗಲೇ ಫ್ರೆಶ್ಶಾಗಿ ಮಾಡಿ ಮಕ್ಕಳಿಗೆ ಕುಡಿಸ್ಬೇಕಾಗುತ್ತೆ ನಾವು. ಅದಕ್ಕೆ ನಾನು ನೋಡಿ 1 ಟೈಮಿಗೆ ಆಗುವಷ್ಟೇ ನಾನು ಮಾಡಿದ್ದೀನಿ. ನೋಡಿ, ಇದಾಗಿದೆ ಫ್ರೆಂಡ್ಸ್. ಇದನ್ನು ನಾನು ನೋಡಿ 5 ml ಕುಡಿಸ್ತಾ ಇದ್ದೀನಿ ನಾನು ಖುಷ್ಗೆ. 5 ml ಆದರೂ ಕೂಡ ಸಾಕು. ದೊಡ್ಡವ್ರಿಗಾದರೆ ನಾವು 2 ಎಲೆನ ಹಾಗೆಯೇ ತಿಂದರೂ ಕೂಡ ನಡೆಯುತ್ತೆ. ತುಳಸಿ ಎಲೆ ಮತ್ತು ದೊಡ್ಡ ಪತ್ರೆ ಎಲೆನ ಹಾಗೆಯೇ ನೀವು ಹಾಕ್ಕೊಂಡು ತಿಂದರೂ ಕೂಡ ತುಂಬಾ ಒಳ್ಳೆಯದು. ನೋಡಿ, 5 ml ಆಗಿದೆ. ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ಏನಾದರೂ ಕೂಡ ಶೀತ ನೆಗಡಿ ಕಫ ಆಗಿದರೆ ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಒಂದು 3 ದಿನ ಕುಡಿಸಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಎಷ್ಟು ಉಪಯೋಗ ಇದೆ ಅಂತ. ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು.